ಹಾಯ್ ಹಲೋ ಅಟ್ನೆಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಚಿಕ್ಕಮಗಳೂರಿನ ನೋಡಿದಂಥ ಒಂದು ದೃಶ್ಯ. ಚಿಕ್ಕಮಗಳೂರಿನ ಬಸ್ ನಿಲ್ದಾಣದಲ್ಲಿ ಆದಿಚುಂಚನಗಿರಿ ಕಾಲೇಜಿನ ವಿದ್ಯಾರ್ಥಿಗಳು ಟವಲ್ಗಳು ಮತ್ತು ಬೆಡ್ಶೀಟ್ಗಳನ್ನ ಇಟ್ಕೊಂಡು ತುಂಬ ಜನ ವಿದ್ಯಾರ್ಥಿಗಳು ಅಲ್ಲಿ ಸುತ್ತಾಡ್ತಿದ್ರು. ಏನೋ ವಿಷಯ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತಾ ಇದ್ದಾಗ ಅವರ ಏನು ಮುಖ್ಯ ಶಿಕ್ಷಕರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಈ ಬಡತನ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಹಾಗಾಗಿ ಸ್ವಂತ ಅವರ ದುಡ್ಡಿನಿಂದನೇ ಚಪ್ಪಲಿ ಮತ್ತು ಬೆಡ್ಶೀಟ್ ಖರೀದಿ ಮಾಡಿಬಿಟ್ಟು ಅರ್ಹ ಬಡವರು ಯಾರಿದ್ದಾರೆ ಹುಡುಕಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಕೆಲಸವನ್ನ ನಾವು ವಿದ್ಯಾರ್ಥಿಗಳನ್ನ ಮಾಡಿಸ್ತಾ ಇದ್ವಿ ಅಂತ. ನಿಜವಾಗ್ಲೂ ಇದನ್ನ ಕೇಳೋದು ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಇವತ್ತು ಬಡತನ ಅನ್ನೋದು ಏನಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಆಗ ಮಾತ್ರ ಅವರಿಗೆ ಜೀವನದ ಮೌಲ್ಯ ಗೊತ್ತಾಗುತ್ತೆ ಅನ್ನೋಂಥದ್ದು. ಹಾಗಾಗಿ ಈ ಒಂದು ವಿಡಿಯೋನ ಹಾಕ್ತೀನಿ. ಈ ವಿಡಿಯೋ ನೋಡಿ ಆ ವಿದ್ಯಾರ್ಥಿಗಳ ಈ ಒಂದು ಕಾರ್ಯಕ್ಕೆ, ಈ ಒಂದು ಸಾಧನೆಗೆ ನೀವು ಮೆಚ್ಚುಗೆಯನ್ನು ಸೂಚಿಸಿ. ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಾವಿಲ್ಲಿ ಬಡವರಿಗೆ ಯಾರಿಗೆಲ್ಲ ಏನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅವರಿಗೆಲ್ಲ ಬ್ಲಾಂಕೆಟ್ ಮತ್ತೆ ಚಪ್ಪಲ ನಮ್ದು ಕಡೆಯಿಂದ ಕೊಡ್ತಿದ್ದೀವಿ. ಅವ್ರಿಗೆ ಎಷ್ಟೇ ಆಗುತ್ತೆ ಅಷ್ಟು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ. ನಾವು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಂದ ಬಂದಿದ್ದೀವಿ. ನಾವು ಹಿಂದಿ ಕ್ಲಾಸ್ ಸ್ಟೂಡೆಂಟ್ಸ್. ಸರ್ ನಮಸ್ತೆ. ನಾವು ಮಕ್ಕಳುಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಡೆಯಿಂದ ನಾವು ಮಕ್ಕಳಿಗೆ ಜನಗಳು ಹೇಗಿರ್ತಾರೆ, ಅವ್ರ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ಕೊಳ್ತಿದ್ದೀವಿ. ಬಟ್ ಮಕ್ಕಳು ವಾಲಂಟಿಯರ್ ಆಗಿ ಅವರೇ ವಸ್ತುಗಳನ್ನ ತಗೊಂಡ್ ಬಂದು ಇಂತಿಂತವ್ರಿಗೆ ಕೊಡ್ತೀವಿ ಅಂತ ಹೇಳಿ ಬರ್ತಾ ಇದ್ದಾರೆ. ಸೊ ಇದು ವಾಲಂಟಿಯರ್ಶಿಪ್ ಇಂದ ಅವ್ರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ.